ನನ್ನ ಸ್ನೇಹ ಬಳಗಕ್ಕೆಲ್ಲ ವೈಕುಂಠ ಏಕಾದಶಿಯ ಶುಭಾಶಯಗಳು. ಈ ದಿನ ವಿಷ್ಣು ನಾಮಸ್ಮರಣೆಯನ್ನು ಮಾಡ್ತಾ ಇರಬೇಕಾದ್ರೆ ವಿಷ್ಣು ಸಹಸ್ರನಾಮದ ಅರ್ಥ ವಿವರಣೆಯನ್ನು ನನ್ನ ಸ್ನೇಹ ಬಳಗಕ್ಕೆ ಹೇಳಬೇಕು ಅಥವಾ ಹಂಚ್ಕೊಳ್ಬೇಕು ಅಂತ ಹೇಳಿ ಅನ್ನಿಸ್ತು. ಅದಕ್ಕಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ವಿಷ್ಣು ಸಹಸ್ರನಾಮವನ್ನು ಎಲ್ಲರೂ ಕೇಳಿರ್ತೀರಿ. ಹಲವರು ಪ್ರತಿದಿನ ಹೇಳ್ಕೊಳ್ತಾ ಇರಬಹುದು. ಕೆಲವರು ಅರ್ಥವನ್ನು ತಿಳಿದುಕೊಂಡು ಕೇಳ್ತಿರಬಹುದು ಅಥವಾ ಹೇಳ್ತಿರಬಹುದು. ಕೆಲವರು ಅರ್ಥವನ್ನು ಕೂಲಂಕುಷವಾಗಿ ಅರಿತುಕೊಳ್ಳದೇ ಇರಬಹುದು. ಅರಿತು ಆಚರಿಸಿದರೆ ಫಲ ಹೆಚ್ಚು ಅಲ್ವೇ? ಹಾಗಾಗಿ ಮೇರು ಪರ್ವತವಾದ ವಿಷ್ಣು ಸಹಸ್ರನಾಮ ಸ್ತೋತ್ರದ ಅರ್ಥವನ್ನು ಜ್ಞಾನದಲ್ಲಿ ಅತ್ಯಂತ ಕಿರಿಯಳಾದ ನಿಮ್ಮ ಗೆಳತಿ ತಿಳಿಸೋದಕ್ಕೆ ಹೊರಟಿದ್ದಾಳೆ. ಕೇಶವ ನನ್ನ ಬುದ್ಧಿಗಮ್ಯವಾಗಿಸಿದಷ್ಟನ್ನು ತಿಳಿಸುವ ಪ್ರಯತ್ನವನ್ನು ಇಲ್ಲಿ ಮಾಡ್ತೇನೆ. ಒಂದೇ ವಿಡಿಯೋದಲ್ಲಿ 1000 ನಾಮಗಳ ಮಹಿಮೆಯನ್ನು ತಿಳಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಇದು ಎಷ್ಟು ವಿಡಿಯೋಗಳಾಗುತ್ತೋ ನನಗೂ ಸಹ ಗೊತ್ತಿಲ್ಲ. ನಮ್ಮ ಸನಾತನ ಧರ್ಮ ಪುರಾಣಗಳು ಪ್ರತಿಯೊಬ್ಬರಿಗೂ ಮನನವಾಗಬೇಕು ಅನ್ನುವಂತಹ ಉದ್ದೇಶದಿಂದ ಈ ಕೆಲಸ ಮಾಡಲು ಹೊರಟಿದ್ದೀನಿ. ಇದಕ್ಕೆ ಸದಾ ನಿಮ್ಮ ಬೆಂಬಲವಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಶ್ರೀ ಶಂಕರ ಭಗವತ್ಪಾದರು ತಮ್ಮ ವಿಷ್ಣು ಸಹಸ್ರನಾಮ ಭಾಷ್ಯದಲ್ಲಿ ವೇದಗಳ ಸಹಸ್ರ ಶಾಖೆಗಳನ್ನು ತಿಳಿದಿರುವ ಸರ್ವಜ್ಞನೂ ಸಾಕ್ಷಾತ್ ನಾರಾಯಣ ಸ್ವರೂಪನೂ ಆದ ಭಗವಾನ್ ಕೃಷ್ಣ ದ್ವೈಪಾಯನರಿಂದ ಈ ಸ್ತವವು ರಚಿಸಲ್ಪಟ್ಟಿತು. ಸರ್ವ ಫಲ ಸಿದ್ಧಿಗಾಗಿ ಎಲ್ಲರೂ ಇದನ್ನು ಆದರದಿಂದ ಪಠಿಸಬೇಕು ಅಂತ ಹೇಳಿದ್ದಾರೆ. ಸಹಸ್ರಮೂರ್ತಿಯಾದ ಪುರುಷೋತ್ತಮನ ಸಹಸ್ರನಾಮವು ಮಹಾಭಾರತದ ಅನುಶಾಸನಿಕ ಪರ್ವದ 149ನೇ ಅಧ್ಯಾಯದಲ್ಲಿ ಬರುತ್ತೆ. 142 ಶ್ಲೋಕಗಳನ್ನು ಒಳಗೊಂಡಿರುವಂತಹ ಈ ಸಹಸ್ರನಾಮವು ಭೀಷ್ಮ ಯುಧಿಷ್ಠಿರರ ಸಂವಾದದ ರೂಪದಲ್ಲಿದೆ. ಮೊದಲು ಯುಧಿಷ್ಠಿರ 6 ಪ್ರಶ್ನೆಗಳನ್ನು ಕೇಳ್ತಾನೆ. 1ನೇ ಪ್ರಶ್ನೆ, ಲೋಕದಲ್ಲಿ ಅದ್ವಿತೀಯನಾದ ದೇವನು ಯಾರು? 2ನೇ ಪ್ರಶ್ನೆ, ಏಕಪಾರಾಯಣವು ಯಾವುದು? 3ನೇ ಪ್ರಶ್ನೆ, ಮಾನವನು ಶುಭವನ್ನು ಹೊಂದಲು ಯಾರನ್ನ ಸ್ತುತಿಸಬೇಕು? 4ನೇ ಪ್ರಶ್ನೆ, ಮಾನವನು ಶುಭವನ್ನು ಹೊಂದಲು ಯಾರನ್ನ ಅರ್ಚಿಸಬೇಕು? 5ನೇ ಪ್ರಶ್ನೆ, ಸರ್ವಧರ್ಮಗಳಲ್ಲಿ ಯಾವ ಧರ್ಮವು ಶ್ರೇಷ್ಠವೆಂದು ನೀನು ಎಣಿಸುತ್ತೀಯೇ? 6ನೇ ಪ್ರಶ್ನೆ, ಯಾವುದನ್ನು ಜಪಿಸುತ್ತಾ ಮಾನವನು ಜನ್ಮ ಸಂಸಾರ ಬಂಧನದಿಂದ ಮುಕ್ತನಾಗುತ್ತಾನೆ? ಜಪ್ಯ ವಿಷಯವಾದ 6ನೇ ಪ್ರಶ್ನೆಯ ಉತ್ತರವು 4ನೇ ಶ್ಲೋಕದಲ್ಲಿ ಇರುವುದೆಂದು, 4ನೇ ಪ್ರಶ್ನೆಯ ಉತ್ತರವು 5ನೇ ಶ್ಲೋಕದಲ್ಲಿ ಇರುವುದೆಂದು ನಮಗೆ ತಿಳಿದು ಬರುತ್ತೆ. 3ನೇ ಪ್ರಶ್ನೆಯ ಉತ್ತರ 6ನೇ ಶ್ಲೋಕದ 3 ಪಾದಗಳಲ್ಲಿ ಇರುವುದೆಂದು, 5ನೇ ಪ್ರಶ್ನೆಯ ಉತ್ತರ 8ನೇ ಶ್ಲೋಕದಲ್ಲಿ ಇದೆ ಎಂದು, 2ನೇ ಪ್ರಶ್ನೆಯ ಉತ್ತರವು 9ನೇ ಶ್ಲೋಕದಲ್ಲಿ ಇರುವುದೆಂದು, ಮೊದಲನೇ ಪ್ರಶ್ನೆಯ ಉತ್ತರವು 10ನೇ ಶ್ಲೋಕದಲ್ಲಿ ಇರುವುದೆಂದು ಶ್ರೀ ಶಂಕರಾಚಾರ್ಯರು ತಮ್ಮ ಭಾಷ್ಯಾವತರಣಿಕೆಯಲ್ಲಿ ತಿಳಿಸಿರ್ತಾರೆ. 6ನೇ ಪ್ರಶ್ನೆಗೆ ಉತ್ತರವಾದಂತಹ 4ನೇ ಶ್ಲೋಕದಲ್ಲಿ ಉಲ್ಲೇಖಿತವಾಗಿರುವ ಪುರುಷೋತ್ತಮನ ನಾಮಸಹಸ್ರವು ವಿಷ್ಣುವಿನ ಸಹಸ್ರನಾಮಗಳು. ಈ ಸಹಸ್ರನಾಮಗಳನ್ನೇ ಪಠಿಸುತ್ತಾ ಜಪಿಸುತ್ತಾ ಸರ್ವ ದುಃಖಗಳನ್ನು ದಾಟುತ್ತೇನೆಂದು ಒಳಗಿನ ಮತ್ತು ಹೊರಗಿನ ಸಮಸ್ತ ಶತ್ರುಗಳಿಗೂ ಭಯಂಕರನು, ಮೋಕ್ಷ ಧರ್ಮಾದಿಗಳ ವಕ್ತೃವು ಸರ್ವಜ್ಞನೂ ಆದ ಭೀಷ್ಮನು ಯುಧಿಷ್ಠಿರನಿಗೆ ಉಪದೇಶಿಸಿ ಸಹಸ್ರನಾಮಗಳನ್ನು ಹೇಳ್ತಾನೆ. ಈ ಸ್ತುತಿರೂಪವಾದ ಅರ್ಚನೆಗೆ ಅಧಿಕ ಮಾನ್ಯತೆಯನ್ನು ಕೊಡೋದಕ್ಕೆ ಏನು ಕಾರಣ ಅನ್ನುವಂತಹ ಪ್ರಶ್ನೆಗೆ ಶ್ರೀಮದಾಚಾರ್ಯರೇ ಉತ್ತರವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಇತರ ಪ್ರಾಣಿಗಳಿಗೆ ಹಿಂಸೆ ಇಲ್ಲ, ಇತರ ಮನುಷ್ಯರ ಅಥವಾ ದ್ರವ್ಯದ ಅವಶ್ಯಕತೆ ಇಲ್ಲ, ದೇಶ ಕಾಲಾದಿಗಳ ನಿಯಮವಿಲ್ಲ. ಕೃತಯುಗದಲ್ಲಿ ಧ್ಯಾನದಿಂದಲೂ, ತ್ರೇತಾಯುಗದಲ್ಲಿ ಯಜ್ಞದಿಂದಲೂ, ದ್ವಾಪರ ಯುಗದಲ್ಲಿ ಅರ್ಚನೆಯಿಂದಲೂ ಯಾವುದನ್ನು ಹೊಂದಬಹುದೋ ಅದನ್ನು ಕಲಿಯುಗದಲ್ಲಿ ಕೇಶವನ ಸಂಕೀರ್ತನೆಯಿಂದಲೇ ಹೊಂದಬಹುದು ಅಂತ ಹೇಳಿ ಪುರಾಣ ರತ್ನವಾದ ವಿಷ್ಣು ಪುರಾಣವೇ ಹೇಳಿದೆ. ಯಜ್ಞಗಳಲ್ಲಿ ನಾನು ಜಪಯಜ್ಞ ಎಂದು ಭಗವದ್ವಚನವೇ ಉಂಟು. ಸಹಸ್ರನಾಮದ ಜಪವು ಈ ಯುಗದಲ್ಲಿ ಅತ್ಯಂತ ಉತ್ತಮವಾದ ಸಾಧನವೆಂಬ ದೃಢ ನಂಬಿಕೆಯಿಂದ ಶ್ರೀಮದಾಚಾರ್ಯರು ನಾಮಭಾಷ್ಯವನ್ನು ಬರೆದಿದ್ದಾರೆ ಅನ್ನೋದು ಅವರ ಅವತರಣಿಕೆಯಿಂದಲೇ ಸ್ಪಷ್ಟವಾಗುತ್ತೆ. ನಾಮಗಳ ಅರ್ಥವನ್ನು ತಿಳಿದುಕೊಳ್ಳುವಾಗ ಒಂದು ವಿಷಯವನ್ನು ನಾವು ನೆನಪಿಡಬೇಕು. ಸಹಸ್ರನಾಮದಲ್ಲಿ ಆದಿತ್ಯ ಮೊದಲಾದ ನಾಮಗಳು ಬಂದಾಗ ಅವು ಪ್ರಸಿದ್ಧವಾದ ಭೌತಿಕ ವಸ್ತುಗಳನ್ನು ಸೂಚಿಸಿದರೂ ಸಹ ಆದಿತ್ಯಾದಿಗಳು ಭಗವಂತನ ವಿಭೂತಿಯಾದ ಕಾರಣ ಅವನಿಂದ ಭಿನ್ನವಲ್ಲ. ಪ್ರಸಿದ್ಧಾರ್ಥವನ್ನೇ ಗ್ರಹಿಸಿದರೂ ಅವು ಭಗವಂತನ ಸ್ತುತಿಯಾಗುತ್ತೆ ಅಂತ ಹೇಳಿ ಶ್ರೀಮದಾಚಾರ್ಯರು ತಿಳಿಸಿ ವಿಷ್ಣು ಪುರಾಣದ 2 ಶ್ಲೋಕಗಳನ್ನು ಪ್ರಮಾಣವಾಗಿ ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಸಹಸ್ರನಾಮವು ಒಬ್ಬನೇ ದೇವನ ಸಾವಿರಾರು ವಿಶೇಷಣಗಳನ್ನು ಲಕ್ಷಣಗಳನ್ನು ತಿಳಿಸುತ್ತೆ.
ಯಾವ ವಿಶೇಷಣವೂ ಭಗವಂತನ ವಿಭೂತಿಯನ್ನು ಮಿತಿಗೊಳಿಸೋದಿಲ್ಲ. ನಮ್ಮ ಮನಸ್ಸಿಗೆ ನಿಲುಕುವ ಸಮಸ್ತ ಭಾವನೆಗಳು ಭಗವಂತನಲ್ಲಿ ಪರ್ಯವಸಾನವನ್ನು ಹೊಂದವೆ. ಅವನು ಅಮೂರ್ತಿಯಾದರೂ ಅನೇಕ ಮೂರ್ತಿ, ಪರಮಾರ್ಥತಃ ಏಕನಾದರೂ ಬಹುರೂಪವುಳ್ಳವನು, ನಿರ್ಗುಣನಾದರೂ ಸುವರ್ಣವರ್ಣವುಳ್ಳವನು, ಹೇಮಾಂಗನು, ವರಾಂಗನು, ಅವ್ಯಕ್ತನಾದರೂ ಪುರುಷೋತ್ತಮನೆಂದು ವ್ಯಕ್ತಿತ್ವವನ್ನು ಪಡ್ಕೊಂಡಿದ್ದಾನೆ. ಅಪ್ರಮೇಯನಾದರೂ ಸ್ತವಪ್ರಿಯನು, ಶ್ರೀಶಃ, ಶ್ರೀನಿವಾಸ ಮೊದಲಾದ ನಾಮಗಳು ಅವನ ಶ್ರೀಯಃ ಪತಿತ್ವವನ್ನು ಸೂಚಿಸುತ್ತವೆ. ಸುಂದರ, ರತ್ನನಾಭ, ಸುಲೋಚನ ಮೊದಲಾದ ನಾಮಗಳು ಅವನು ಧ್ಯಾನಗಮ್ಯ ಅನ್ನೋದನ್ನು ಮನವರಿಕೆ ಮಾಡಿಕೊಡ್ತವೆ. ಯೋಗ, ಯೋಗವಿದರ ನೇತೃ, ಯೋಗಿ ಮೊದಲಾದ ನಾಮಗಳು ಅವನಿಗೂ ಯೋಗಕ್ಕೂ ಇರುವ ನಿಕಟ ಸಂಬಂಧವನ್ನು ಸೂಚಿಸುತ್ತವೆ. ಅವನೇ ಪ್ರಕೃತಿಗೂ ಜೀವರಿಗೂ ಸ್ವಾಮಿ. ಭಗವಂತನ ಕಲ್ಯಾಣ ಗುಣಗಳನ್ನು ನಿರೂಪಿಸುವ ಸಹಸ್ರನಾಮವು ಒಂದು ಮಾನಸ ತೀರ್ಥ. ಇದರಲ್ಲಿ ಮಿಂದವರು ವಿರಜರಾಗ್ತಾರೆ. ಕೇವಲ ಬಾಹ್ಯ ಸ್ನಾನದಿಂದ ಅಂತರಾತ್ಮವು ಶುದ್ಧವಾಗುವುದಿಲ್ಲ. ನಾಮಜಪಕ್ಕೆ ಅನುರೂಪವಾಗಿ ಮಹಾಭಾರತವು ಹೇಳಿರುವ ಕೆಲವು ಶ್ಲೋಕಗಳನ್ನು ಶ್ರೀಮದಾಚಾರ್ಯರು ಹೀಗೆ ಉಲ್ಲೇಖಿಸಿದ್ದಾರೆ. ಯಾವುದರಲ್ಲಿ ಸ್ನಾನ ಮಾಡಿ ದೇವತೆಗಳು, ವೇದಗಳು ಪವಿತ್ರತೆಯನ್ನು ಮತ್ತು ಪೂರ್ಣವಾದ ಏಕತ್ವವನ್ನು ಹೊಂದುವರೋ ಅದೇ ಮಾನಸ ತೀರ್ಥ. ಅದರಲ್ಲಿ ಸ್ನಾನ ಮಾಡಿ ಮಾನವನು ಅಮೃತನಾಗ್ತಾನೆ. ಮಾನಸ ತೀರ್ಥದ ಜ್ಞಾನವೆಂಬ ಸರೋವರದಲ್ಲಿ ರಾಗದ್ವೇಷಗಳನ್ನು ನಾಶ ಮಾಡುವ ಧ್ಯಾನ ಜಲದಲ್ಲಿ ಸ್ನಾನ ಮಾಡುವವನು ಪರಮಗತಿಯನ್ನು ಹೊಂದ್ತಾನೆ. ಆತ್ಮವೆಂಬ ನದಿಯು ಸಂಯಮ ತೋಯದಿಂದ ತುಂಬಿದೆ. ಸತ್ಯವೇ ಅದರ ಆಳ, ಶೀಲವೇ ಅದರ ದಡ, ದಯೆಯೇ ಅದರ ತರಂಗ. ಹೇ ಪಾಂಡವ ಪುತ್ರ, ಅದರಲ್ಲಿ ಸ್ನಾನ ಮಾಡು. ಅಂತರಾತ್ಮವು ಬರಿಯ ನೀರಿನಿಂದ ಶುದ್ಧವಾಗೋದಿಲ್ಲ ಅಂತ ಹೇಳಿ ಒಂದು ಶ್ಲೋಕವನ್ನು ಉದಾಹರಿಸಿ ಹೇಳಿದ್ದಾರೆ. ಬನ್ನಿ, ನಾವೆಲ್ಲರೂ ಸಹ ಈಗ ಈ ಮಾನಸ ತೀರ್ಥದಲ್ಲಿ ನಿಂದು ಪವಿತ್ರರಾಗೋಣ. ವೈಶಂಪಾಯನನು ಜನಮೇಜಯನಿಗೆ ಹೇಳಿದನು, ಶ್ರುತ್ವಾ ಧರ್ಮಾನ ಶೇಷೇಣ ಪಾವನಾನಿ ಚ ಸರ್ವಶಃ ಯುಧಿಷ್ಠಿರಃ ಶಾಂತನವಂ ಪುನರೇವಾಭ್ಯಭಾಷತ. ಧರ್ಮಪುತ್ರನಾದ ಯುಧಿಷ್ಠಿರನು ಧರ್ಮಗಳನ್ನು ಸಂಪೂರ್ಣವಾಗಿಯೂ ಮತ್ತು ಪಾವನಗಳಾದ ಧರ್ಮ ರಹಸ್ಯಗಳನ್ನು ಸರ್ವ ಪ್ರಕಾರದಿಂದಲೂ ಭೀಷ್ಮನಿಂದ ಕೇಳಿ ಶಂತನು ಪುತ್ರನಾದ ಭೀಷ್ಮನನ್ನು ಪುನಃ ಪ್ರಶ್ನೆ ಮಾಡಿದನು. ಯುಧಿಷ್ಠಿರನು ಕೇಳಿದನು, ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ಯೇಕಂ ಪರಾಯಣಂ ಸ್ತುವಂತಹ ಕಂ ಕರ್ಮರ್ಚಂತಹ ಪ್ರಾಪ್ನುರ್ಮಾನವಾಂ ಶುಭಂ. ಲೋಕದಲ್ಲಿ ಜ್ಞಾನಕ್ಕೆ ಹೇತುಭೂತಗಳಾದ ಸಮಸ್ತ ವಿದ್ಯೆಗಳಿಂದ ಪ್ರತಿಪಾದಿಸಲ್ಪಡುವ ಏಕಮಾತ್ರನಾದ ದೇವನು ಯಾರು ಮತ್ತು ಏಕಮಾತ್ರವೂ ಶ್ರೇಷ್ಠವೂ ಆದ ಆಶ್ರಯಸ್ಥಾನವಾದರೂ ಯಾವುದು? ಯಾರ ಗುಣಸಂಕೀರ್ತನೆಯನ್ನು ಮಾಡಿ ಮತ್ತು ಯಾರ ಬಾಹ್ಯಾಭ್ಯಂತರ ಪೂಜೆಯನ್ನು ಬಹುವಿಧವಾಗಿ ಮಾಡಿ ಮನುಷ್ಯರು ದೀರ್ಘಾದಿ ಫಲರೂಪವಾದ ಕಲ್ಯಾಣವನ್ನು ಹೊಂದುವರು? ಕೋ ಧರ್ಮಃ ಸರ್ವಧರ್ಮಾಣಾಂ ಭವತಃ ಪರಮೋ ಮತಃ ಕಿಂ ಜಪನ್ ಮುಚ್ಯತೆ ಜಂತುರ್ಜನ್ಮ ಸಂಸಾರ ಬಂಧನಾತ್. ಸಮಸ್ತ ಧರ್ಮಗಳಲ್ಲಿ ಪೂರ್ವೋಕ್ತ ಲಕ್ಷಣಗಳುಳ್ಳ ಯಾವ ಧರ್ಮವು ಶ್ರೇಷ್ಠವಾದುದೆಂದು ನಿನ್ನ ಮತವು? ಜಪಿಸಲ್ಪಡಲು ತಕ್ಕದಾದ ಯಾವುದನ್ನು ಉಚ್ಚಸ್ವರದಿಂದಾಗಲಿ ಸಣ್ಣ ಸ್ವರದಿಂದಾಗಲಿ ಅಥವಾ ಮಾನಸಿಕವಾಗಿ ಆಗಲಿ ಜಪಿಸುತ್ತಾ ಜನನ ಧರ್ಮವುಳ್ಳ ಜೀವನು ಜನ್ಮ ಸಂಸಾರ ಬಂಧನದಿಂದ ಮುಕ್ತನಾಗುತ್ತಾನೆ. ಇದಕ್ಕೆ ಭೀಷ್ಮನ ಉತ್ತರ, ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷಃ ಸತತೋತ್ತಿತಃ. ಸ್ಥಾವರ ಜಂಗಮಾತ್ಮಕವಾದ ಜಗತ್ತಿಗೆ ಪ್ರಭುವು, ಬ್ರಹ್ಮಾದಿ ದೇವತೆಗಳಿಗೆ ದೇವನು, ದೇಶತಃ ಕಾಲತಃ ಮತ್ತು ವಸ್ತುತಃ ಅಪರಿಶ್ಚಿನ್ನನು, ಕ್ಷರ ಅಕ್ಷರಗಳಿಗಿಂತ ಶ್ರೇಷ್ಠನೂ ಆದ ಪುರುಷೋತ್ತಮನ ಗುಣ ಸಂಕೀರ್ತನೆಯನ್ನು ಸಹಸ್ರನಾಮಗಳಿಂದ ಮಾಡುವುದರಲ್ಲಿ ನಿರಂತರವಾಗಿ ಉದ್ಯುಕ್ತನಾಗಿರುವ ಮನುಷ್ಯನು ಸಕಲ ದುಃಖಗಳನ್ನು ದಾಟಿ ಹೋಗುತ್ತಾನೆ. ತಮೇವ ಚಾರ್ಚಯನ್ನಿತ್ಯಂ ಭಕ್ತ್ಯಾಂ ಪುರುಷಮವ್ಯಯಂ ಧ್ಯಾಯಂ ಸ್ತುವನ್ನಮಸ್ಯಂಚ ಯಜಮಾನಸ್ತಮೇವ ಚ. ವಿನಾಶ ಕ್ರಿಯಾರಹಿತನಾದ ಅದೇ ಪುರುಷೋತ್ತಮನ ಬಾಹ್ಯಾಭ್ಯಂತರ ಅರ್ಚನೆಯನ್ನು ಮತ್ತು ಧ್ಯಾನ ಸ್ತುತಿ ನಮಸ್ಕಾರಗಳ ಮೂಲಕ ಮಾನಸಿಕ ವಾಚಿಕ ಕಾಯಿಕ ಪೂಜೆಗಳನ್ನು ನಿತ್ಯವೂ ಭಕ್ತಿಯಿಂದ ಮಾಡುತ್ತಾ ಮನುಷ್ಯನು ಸಮಸ್ತ ದುಃಖಗಳನ್ನು ದಾಟಿ ಹೋಗುತ್ತಾನೆ. ಅನಾದಿನಿಧನಂ ವಿಷ್ಣುಂ ಸರ್ವಲೋಕಮಹೇಶ್ವರಂ ಲೋಕಾಧ್ಯಕ್ಷಂ ಸ್ತುವನ್ನಿತ್ಯಂ ಸರ್ವದುಃಖಾತಿಗೋ ಭವೇತ್. ಷಡ್ಭಾವ ವಿಕಾರಗಳಿಂದ ವರ್ಜಿತನಾದ ಸಕಲ ಲೋಕಗಳ ನಿಯಮಕಾರರಾದ ಬ್ರಹ್ಮಾದಿಗಳಿಗೂ
ಈಶ್ವರನಾದ ಲೋಕಗಳನ್ನೆಲ್ಲ ಸ್ವಾಭಾವಿಕ ಜ್ಞಾನದಿಂದ ಸಾಕ್ಷಾತ್ತಾಗಿ ನೋಡುವ ಸರ್ವವ್ಯಾಪಿಯಾದ ವಿಷ್ಣುವನ್ನು ನಿತ್ಯವೂ ಸ್ತುತಿಸುತ್ತಾ ಮನುಷ್ಯನು ಆಧ್ಯಾತ್ಮಿಕವೇ ಮೊದಲಾದ ಸಮಸ್ತ ದುಃಖಗಳನ್ನು ದಾಟಿ ಹೋಗುತ್ತಾನೆ. ಬ್ರಹ್ಮಣ್ಯಂ ಸರ್ವಧರ್ಮಜ್ಞಂ ಲೋಕಾನಾಂ ಕೀರ್ತಿವರ್ಧನಂ ಲೋಕನಾಥಂ ಮಹದ್ಭೂತಂ ಸರ್ವಭೂತಭವೋದ್ಭವಂ. ಜಗತ್ಕರ್ತನಾದ ಬ್ರಹ್ಮ, ಬ್ರಾಹ್ಮಣ, ತಪಸ್ಸು ಮತ್ತು ಶ್ರುತಿ ಇವರಿಗೆ ಹಿತವನ್ನುಂಟು ಮಾಡುವವನು, ಸರ್ವಧರ್ಮಗಳನ್ನು ತಿಳಿದವನು, ಪ್ರಾಣಿಗಳ ಯಶಸ್ಸುಗಳನ್ನು ಸ್ವಶಕ್ತಿ ಪ್ರವೇಶದಿಂದ ವೃದ್ಧಿಗೊಳಿಸುವವನು, ಲೋಕನಾಥನು, ಪರಮಾರ್ಥ ಸತ್ಯವಾಗಿರುವವನು ಮತ್ತು ತನ್ನ ಸನ್ನಿಧಿ ಮಾತ್ರದಿಂದ ಸರ್ವಭೂತಗಳ ಉತ್ಪತ್ತಿಯನ್ನು ಉಂಟುಮಾಡುವವನು ಆದ ವಿಷ್ಣುವನ್ನು ಸ್ತುತಿಸುತ್ತಾ ಮನುಷ್ಯನು ಸರ್ವ ದುಃಖಗಳನ್ನು ದಾಟಿ ಹೋಗುತ್ತಾನೆ. ಏಷ ಮೇ ಸರ್ವಧರ್ಮಾಣಾಂ ಧರ್ಮೋಧಿಕತಮೋ ಮತಃ ಯದ್ಭಕ್ತ್ಯಾ ಪುಂಡರೀಕಾಕ್ಷಂ ಸ್ತವೈರರ್ಚೇನ್ನರಃ ಸದಾ. ಮನುಷ್ಯನು ಭಕ್ತಿಯಿಂದ ಹೃದಯ ಕಮಲದಲ್ಲಿ ಪ್ರಕಾಶಮಾನವಾದ ವಾಸುದೇವನನ್ನು ಗುಣಸಂಕೀರ್ತನ ರೂಪವಾದ ಸ್ತುತಿಗಳಿಂದ ಸತ್ಕಾರಪೂರ್ವಕವಾಗಿ ಯಾವಾಗಲೂ ಪೂಜಿಸಬೇಕು. ಇದೇ ವಿಧಿರೂಪವಾದ ಸರ್ವ ಧರ್ಮಗಳಲ್ಲಿ ಶ್ರೇಷ್ಠವಾದ ಧರ್ಮವೆಂದು ನನ್ನ ಮತವು. ಪರಮಂ ಯೋ ಮಹತ್ತೇಜಃ ಪರಮಂ ಯೋ ಮಹತ್ತಪಃ ಪರಮಂ ಯೋ ಮಹದ್ಬ್ರಹ್ಮ ಪರಮಂ ಯಃ ಪರಾಯಣಂ. ಯಾರು ಪ್ರಕೃಷ್ಟವಾದ ಬೃಹದಾಕಾರದ ಚೈತನ್ಯ ರೂಪಕವಾದ ಮತ್ತು ಸರ್ವವನ್ನೂ ಪ್ರಕಾಶಿಸುವ ತೇಜಸ್ಸಾಗಿರುವನೋ, ಯಾರು ಅನವಶ್ಚಿನ್ನವಾದ ಐಶ್ವರ್ಯವುಳ್ಳವನು, ಲೋಕಗಳನ್ನೆಲ್ಲ ಆಳುವವನೂ ಆಗಿರುವನೋ, ಯಾರು ಸತ್ಯಾದಿ ಲಕ್ಷಣಗಳುಳ್ಳ ಮಹದ್ ಬ್ರಹ್ಮವಾಗಿರುವನೋ ಮತ್ತು ಯಾರು ಪ್ರಕೃಷ್ಟವಾದ ಮತ್ತು ಪುನರಾವೃತ್ತಿಯ ಪುನಃ ಸಂಸಾರವನ್ನು ಹೊಂದುವುದರ ಭಯವಿಲ್ಲದೆ ಪರಮಾಶ್ರಯವಾಗಿರುವನೋ ಆ ದೇವನು ಸರ್ವಭೂತಗಳಿಗೆ ಪರಮಗತಿಯಾಗಿರುವನು. ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ ದೈವತಂ ದೇವತಾನಾಂಚ ಭೂತಾನಾಂ ಯೋ ವ್ಯಯಃ ಪಿತಾ. ಯಾವನು ಪವಿತ್ರರಲ್ಲಿ ಅಂದರೆ ಪವಿತ್ರ ತೀರ್ಥಾದಿ ನದಿಗಳಲ್ಲಿ ಪವಿತ್ರನೋ, ಮಂಗಲಗಳಲ್ಲಿ ಮಂಗಲನೋ, ದೇವತೆಗಳಿಗೆ ದೇವನೋ ಮತ್ತು ಯಾರು ಭೂತಗಳಿಗೆ ವ್ಯಯರಹಿತನಾದ ಜನಕನೋ ಅವನೇ ಲೋಕದಲ್ಲಿ ಏಕಮಾತ್ರನಾದ ದೇವನು. ಯತಃ ಸರ್ವಾಣಿ ಭೂತಾನಿ ಭವಂತ್ಯಾದಿಯುಗಾಗಮೇ ಯಸ್ಮಿಂಚ ಪ್ರಳಯಂ ಯಾಂತಿ ಪುನರೇವ ಯುಗಕ್ಷಯೇ. ಪೂರ್ವೋಕ್ತನಾದ ಏಕಮಾತ್ರನಾದ ದೇವನಿಂದ ಕಲ್ಪಾದಿಯಲ್ಲಿ ಸಕಲ ಭೂತಗಳು ಹುಟ್ಟುತ್ತವೆ ಮತ್ತು ಅವು ಪುನಃ ಮಹಾಪ್ರಲಯದಲ್ಲಿ ಅವನಲ್ಲಿಯೇ ಲಯವನ್ನು ಹೊಂದುತ್ತವೆ. ತಸ್ಯ ಲೋಕ ಪ್ರಧಾನಸ್ಯ ಜಗನ್ನಾಥಸ್ಯ ಭೂಪತೆ ವಿಷ್ಣೋರ್ನಾಮ ಸಹಸ್ರಂ ಮೇ ಶೃಣು ಪಾಪಭಯಾಪಹಂ. ಎಲೈ ಭೂಪತಿಯೇ, ಪೂರ್ವೋಕ್ತ ಲಕ್ಷಣಗಳುಳ್ಳ ಲೋಕಪ್ರಧಾನವಾದ ಜಗನ್ನಾಥನಾದ ವಿಷ್ಣುವಿನ ಅಶುಭ ಕರ್ಮಜನಿತವಾದ ಪಾಪವನ್ನು ಮತ್ತು ಸಂಸಾರ ರೂಪನಾದ ಭಯವನ್ನು ಹೋಗಲಾಡಿಸುವ ಸಹಸ್ರನಾಮಗಳನ್ನು ನನ್ನಿಂದ ಏಕಾಗ್ರ ಮನಸ್ಸಿನಿಂದ ಕೇಳು. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿಃ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ. ಮಹಾತ್ಮನಾದ ಭಗವಂತನ ಯಾವ ನಾಮಗಳು ಗುಣ ಸಂಬಂಧದಿಂದ ಪ್ರವೃತ್ತವಾದವುಗಳೋ ಮತ್ತು ಅವುಗಳಲ್ಲಿ ಯಾವುವು ಪ್ರಸಿದ್ಧವಾದವುಗಳೋ, ಮಂತ್ರಗಳಿಂದಲೂ ಮಂತ್ರದಷ್ಟಾರರಿಂದಲೂ ಯಾವುವು ಭಗವತ್ ಕಥನಗಳಲ್ಲಿ ಅಲ್ಲಲ್ಲಿ ಹಾಡಲ್ಪಡುತ್ತವೋ ಅವುಗಳನ್ನು ಪುರುಷಾರ್ಥ ಚತುಷ್ಟಯವನ್ನು ಇಚ್ಛಿಸುವವರ ಪುರುಷಾರ್ಥ ಚತುಷ್ಟಯ ಸಿದ್ಧಿಗೋಸ್ಕರ ಹೇಳುವೆನು ಅಂತ ಹೇಳಿ ಭೀಷ್ಮರು ಹೇಳಿರುವಲ್ಲಿಗೆ ಈ ದಿನದ ವಾಚನವನ್ನು ನಿಲ್ಲಿಸ್ತಿದ್ದೀನಿ. ಮುಂದಿನ ವಿಚಾರಗಳನ್ನು ಈ ಮುಂದೆ ಬರುವಂತಹ ವಿಷ್ಣು ಸಹಸ್ರನಾಮ ಸ್ತೋತ್ರಾರ್ಥದ ವಿಡಿಯೋಗಳಲ್ಲಿ ಕೇಳ್ತಿರಂತೆ. ನಿಮ್ಮೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮೆಲ್ಲರಿಗೂ ಕೂಡ ಇಷ್ಟು ಸಮಯವನ್ನು ವಿಷ್ಣು ಸಹಸ್ರನಾಮ ಸ್ತೋತ್ರದ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ವಿನಿಯೋಗಿಸಿರುವಂತಹ ತಮ್ಮೆಲ್ಲರಿಗೂ ಕೂಡ ಭಗವಂತ ಎಲ್ಲ ಒಳಿತುಗಳನ್ನು ಕರುಣಿಸಲಿ ಅಂತ ಬೇಡ್ತಾ ಇಂದಿನ ಈ ಭಾಗದ ವಿಡಿಯೋಗೆ ಸ್ವಸ್ತಿಯನ್ನು ಹೇಳ್ತಾ ಇದ್ದೀನಿ. ಕೃಷ್ಣಾರ್ಪಣಮಸ್ತು. ನಮಸ್ಕಾರ.